ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಕನ್ನಡದಲ್ಲಿ ಬಂದು ಏಕಲವ್ಯ ಮಾದರಿ ವಸತಿ ಶಾಲೆಗಳೆಂದರ್ಥ. ಈ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗಾಗಿ ಅರ್ಜಿಗಳನ್ನು ಕೇಂದ್ರ ಸರ್ಕಾರ ಆಹ್ವಾನಿಸಿದೆ. ಬನ್ನಿ ಹಾಗಾದರೆ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಬೋಧಕ ಮತ್ತು ಬೋಧಕೇತರ ಅಂದರೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಕರೆದಿರ್ತಕ್ಕಂತಹ ಹುದ್ದೆಗಳು. ಮೊದಲನೇದಾಗಿ ಪ್ರಿನ್ಸಿಪಲ್ಲು, TGT ಆ್ಯಂಡ್ ದೆನ್ PGT, ಇವು ಬೋಧಕ ಹುದ್ದೆಗಳು. ಆದರೆ ನಾನು ಈ ವಿಡಿಯೋದಲ್ಲಿ ಬೋಧಕೇತರ ಹುದ್ದೆಗಳು ಅಂದರೆ ವಿಡಿಯೋ ಲೆಂಗ್ದಿ ಆಗುವ ಸಲುವಾಗಿ ಬೋಧಕೇತರ ಹುದ್ದೆಗಳ ಮಾಹಿತಿಯನ್ನು ನೀಡಿದ್ದೇನೆ. ಈ ಬೋಧಕೇತರ ಹುದ್ದೆಗಳಂದರೆ ನಾನ್ ಟೀಚಿಂಗ್ ಸ್ಟಾಫು. ಈ ಬೋಧಕೇತರ ಹುದ್ದೆಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದು ಫೀಮೇಲ್ ಸ್ಟಾಫ್ ನರ್ಸು, ಹಾಸ್ಟೆಲ್ ವಾರ್ಡನ್ನು, ಅಕೌಂಟೆಂಟು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಲ್ಯಾಬ್ ಅಟೆಂಡೆಂಟು. ಇಷ್ಟು ಹುದ್ದೆಗಳು ಬೋಧಕೇತರ ಹುದ್ದೆಗಳಾಗಿವೆ. ಹಾಗಾದರೆ ಇವುಗಳಿಗೆ ಇರುವಂತಹ ಮಾಹಿತಿ ನೋಡೋಣ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನಾಂಕ ಬಂದು 19/9/2025 ಪ್ರಾರಂಭಿಕ ದಿನಾಂಕ. ಹಾಗೆಯೇ ಅರ್ಜಿ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ನೋಡುವುದಾದರೆ 23/10/2025. ನೆಕ್ಸ್ಟ್ ಬಂದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಅರ್ಜಿ ಶುಲ್ಕ ನೋಡುವುದಾದರೆ, ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ ಫಾರ್ ಫೀಮೇಲ್ SC ST ಆ್ಯಂಡ್ PWD ಕ್ಯಾಂಡಿಡೇಟ್ಸ್ ಅಂದರೆ ಹೆಣ್ಣು ಮಕ್ಕಳು, SC ST ಹಾಗೂ PWD ಇರುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಆದರೆ ಪ್ರೊಸೆಸಿಂಗ್ ಫೀ 500 ರೂಗಳು ಇರುತ್ತದೆ. ಅಂದರೆ SC ST ಫಿಮೇಲು, PWD ಕ್ಯಾಂಡಿಡೇಟ್ಸು 500 ರೂಗಳ ಚಲನ್ ಕಟ್ಟಿದರೆ ಆಯಿತು. ನೆಕ್ಸ್ಟ್ ಬಂದು ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ ಅದರ್ ದೆನ್ ಫಿಮೇಲು, SC ST PWD ಅಂದರೆ ಇವುಗಳು, ಈ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂತಹ ಜನರಲ್ ಅಭ್ಯರ್ಥಿಗಳು ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀ 1000 ಹಾಗೂ 500 ಪ್ರೊಸೆಸಿಂಗ್ ಫೀ ಅಂದರೆ ಒಟ್ಟು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು 1500 ರು ಚಲನ್ ಕಟ್ಟಬೇಕು. ಹಾಗೆ ನೆಕ್ಸ್ಟ್ ಬನ್ನಿ ಮತ್ತೇನು ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ಖಾಲಿ ಇರತಕ್ಕಂತಹ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳಲ್ಲಿ ಮೊದಲನೇದಾಗಿ ಹಾಸ್ಟೆಲ್ ವಾರ್ಡನ್ನು ಇರುವಂತಹ ಒಟ್ಟು ಹುದ್ದೆಗಳು ನೋಡೋದಾದರೆ, ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ 346 ಹುದ್ದೆಗಳದಾವು. ಆಮೇಲೆ ಅದರ ಡಿವೈಡೇಷನ್ UR EWS OBC SC ST ಈ ಥರ ಡಿವೈಡೇಷನ್ ಆಗುತ್ತೆ. ಇಲ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ 346 ಆ್ಯಂಡ್ ದೆನ್ ಫಿಮೇಲ್ ಕ್ಯಾಂಡಿಡೇಟ್ಗೆ 289. ಇವು ಹಾಸ್ಟೆಲ್ ವಾರ್ಡನ್ ಇರುವಂತಹ ಖಾಲಿ ಹುದ್ದೆಗಳು. ನೆಕ್ಸ್ಟ್ ಬಂದು ಫಿಮೇಲ್ ಸ್ಟಾಫ್ ನರ್ಸ್ ಅಂತ, ಅದು 550 ಹುದ್ದೆಗಳು. ಅಕೌಂಟೆಂಟು 61 ಹುದ್ದೆಗಳು. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು 228 ಹುದ್ದೆಗಳು. ನೆಕ್ಸ್ಟ್ ಲ್ಯಾಬ್ ಅಟೆಂಡೆಂಟು 146 ಹುದ್ದೆಗಳು. ಸ್ನೇಹಿತರೆ, ಈ ಹುದ್ದೆಗಳಿಗೆ ಇರುವಂತಹ ವೇತನ ಮಾದರಿ ನೋಡೋದಾದರೆ, ಮೊದಲನೇದಾಗಿ ಫಿಮೇಲ್ ಸ್ಟಾಫ್ ನರ್ಸ್ಗೆ ಇರುವಂತಹ ಮೂಲ ವೇತನ 29,200 ಮೂಲ ವೇತನ ಅಷ್ಟೇ ಬರೋದಿಲ್ಲ, ಅದರೊಂದಿಗೆ ಇತರ ಭತ್ಯೆಗಳು ಸೇರಿ ಒಟ್ಟು ವೇತನ ಬರ್ತೈತಿ 29,200 ಫಿಮೇಲ್ ಸ್ಟಾಫ್ ನರ್ಸಿಗೆ. ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಅದು ಕೂಡ 29,200 ಮೂಲ ವೇತನ. ಆ್ಯಂಡ್ ದೆನ್ ಅಕೌಂಟೆಂಟ್ ಹುದ್ದೆಗೆ ಮೂಲ ವೇತನ 35,400. JSA ಅಂದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು 19,900. ಆ್ಯಂಡ್ ದೆನ್ ಲ್ಯಾಬ್ ಅಟೆಂಡೆಂಟು 18,000 ಮೂಲ ವೇತನ. ಸ್ನೇಹಿತರೆ, ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಇರುವಂತಹ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ, OMR ಬೇಸ್ಡ್ ಪತ್ರಿಕೆ ಇರ್ತೈತಿ. ಅಂದರೆ 100 ಕ್ವಶನ್ಸು 100 ಮಾರ್ಕ್ಸು ಇರುವಂತಹ ಪಠ್ಯಕ್ರಮ ನೋಡೋದಾದರೆ, ಜನರಲ್ ಅವೇರ್ನೆಸ್ಸು 10 ಕ್ವಶನ್ಸು 10 ಮಾರ್ಕ್ಸು, ರೀಸನಿಂಗ್ ಎಬಿಲಿಟಿ 15 ಕ್ವಶನ್ನು 15 ಮಾರ್ಕ್ಸು, ನಾಲೆಡ್ಜ್ ಆಫ್ ICT ಅಂದರೆ ಕಂಪ್ಯೂಟರ್ ರಿಲೇಟೆಡ್ಡು 15 ಕ್ವಶನ್ಸು 15 ಮಾರ್ಕ್ಸು. ನೆಕ್ಸ್ಟು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು
ಇದು 30 ಕ್ವಶನು 30 ಮಾರ್ಕ್ಸು. ಹಾಗೆಯೇ ಕೊನೆ ಪಾರ್ಟು 5ನೇ ಪಾರ್ಟು ಇದು ಒಂದು ಜನರಲ್ ಇಂಗ್ಲೀಷ್ ಇರ್ತೈತಿ ಆ್ಯಂಡ್ ದೆನ್ ಜನರಲ್ ಹಿಂದಿ ಇರ್ತೈತಿ, ಇವೆರಡು ಕಂಪಲ್ಸರಿ. ಆ್ಯಂಡ್ ದೆನ್ ಇದರೊಂದಿಗೆ ರೂರಲ್ ರೀಜ್ನಲ್ ಲ್ಯಾಂಗ್ವೇಜ್ ಅಂತಂತಂದರೆ ನೀವು ಗ್ರಾಮೀಣ ಸ್ಥಳೀಯ ಭಾಷೆ ಅಂತ ನೀವು ಇರ್ತಕ್ಕಂಥ ರಾಜ್ಯದ ಸ್ಥಳೀಯ ಭಾಷೆ ಯಾವುದು ಇರ್ತೈತಿ ಮೂಲತಃ ಆ ಭಾಷೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ 10, ಇಂಗ್ಲೀಷ್ 10, ಹಿಂದಿ 10, ಜನರಲ್ ಇದು ರೀಜ್ನಲ್ ಲ್ಯಾಂಗ್ವೇಜು ಅಂದರೆ ಸ್ಥಳೀಯ ಭಾಷೆ ಇದು 10. ಒಟ್ಟು 30 ಕ್ವಶನ್ಸು 30 ಮಾರ್ಕ್ಸು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100, ಟೋಟಲ್ ನಂಬರ್ ಆಫ್ ಮಾರ್ಕ್ಸು 100, ಡ್ಯೂರೇಷನ್ ಆಫ್ ಟೈಮು 2 hours. ಸ್ನೇಹಿತರೆ, ಈಗ ಹೇಳಿರ್ತಕ್ಕಂಥ ಸಿಲೆಬಸ್ಸು ಇದು ಫಸ್ಟ್ ಎಕ್ಸಾಮ್ಗೆ ಟೈರ್ 1 ಅಂತ, ನೆಕ್ಸ್ಟು ಟೈರ್ 2 ಅಂತ ಇನ್ನೊಂದಿರುತ್ತೆ. ಅದರ ಸಿಲೆಬಸ್ ನೋಡೋದಾದರೆ ನೀವು ಮೊದಲನೇ ಎಕ್ಸಾಮ್ ಪಾಸ್ ಆದ್ರಿ ಅಂತಂದರೆ ಟೈರ್ 2ಗೆ ಸೆಲೆಕ್ಷನ್ ಆಗ್ತೀರಾ, ಅಂದರೆ ಶಾರ್ಟ್ ಲಿಸ್ಟೆಡ್ ಆಗ್ತೀರಾ. ಅಲ್ಲಿ 2ನೇ ಎಕ್ಸಾಮ್ಗೆ 1 ಸೀಟಿಗೆ 10 ಮಂದಿ ಅಂತ ಸೆಲೆಕ್ಟ್ ಮಾಡ್ತಾರೋ. ನೆಕ್ಸ್ಟು ಸೆಕೆಂಡ್ ಟೈರ್ಗೆ ಇರುವಂತಹ ಸಿಲೆಬಸ್ ನೋಡೋಣ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಿಲೆಬಸ್ ಇನ್ ಅಪ್ಲೋಡೆಡ್, ಅಂದರೆ ಇದರ ಸಿಲೆಬಸ್ಸು ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರೋಂಥ ಏನು ಸಿಲೆಬಸ್ ಅಂತಂದರೆ ಸಬ್ಜೆಕ್ಟ್ ನಾಲೆಡ್ಜ್ ಎಕ್ಸಾಮಿನೇಷನ್. ಅಂದರೆ ಇವಾಗ ಹಾಸ್ಟೆಲ್ ವಾರ್ಡನ್ ಅಂತಂದರೆ ಹಾಸ್ಟೆಲ್ ವಾರ್ಡನ್ ರಿಲೇಟೆಡ್ಡೇ ಸಿಲೆಬಸ್ ಇರ್ತೈತಿ. ಅಲ್ಲಿ ಇರುವಂಥ ದಿನನಿತ್ಯದ ಕಾರ್ಯಗಳೇನು, ಅವರ ಕಾರ್ಯವೈಖರಿಯ ಬಗ್ಗೆ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಅದ್ರ ಸಿಲೆಬಸ್ ಬೇಕಾದರೆ ನಾನು ಡೌನ್ಲೋಡ್ ಮಾಡಿ ನೀಡಿರೋರಿಗೆ ಹಾಕ್ತೀನಿ, ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಇದು 2ನೇ ಪ್ಯಾಟರ್ನ್ ಎಕ್ಸಾಮ್ ಸೆಕೆಂಡ್ ಟೈರು ನೋಡೋದಾದರೆ ಇದರಲ್ಲಿ ನಂಬರ್ ಆಫ್ ಕ್ವಶನ್ಸು ಆಬ್ಜೆಕ್ಟಿವ್ ಟೈಪು 40 ಇರ್ತಾವೆ, ಡಿಸ್ಕ್ರಿಪ್ಟಿವ್ 15 ಇರ್ತೈತಿ. ಆಬ್ಜೆಕ್ಟಿವ್ ಅಂತಂದರೆ ಒಂದು ಕ್ವಶನ್ನು 4 ಆಬ್ಜೆಕ್ಟಿವು. ಈ ಡಿಸ್ಕ್ರಿಪ್ಟಿವ್ 15 ಅಂತಂದರೆ ಅವು 15 ಕ್ವಶನ್ಸು ನಾವು ವಿವರಣಾತ್ಮಕವಾಗಿ ಬರೀಬೇಕು. ಅದರಲ್ಲಿ 40 ಆಬ್ಜೆಕ್ಟಿವ್ ಕ್ವಶನ್ಸ್ಗೆ 40 ಮಾರ್ಕ್ಸು, 15 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ 60 ಮಾರ್ಕ್ಸ್, ಅಂದರೆ ಒಂದು ಡಿಸ್ಕ್ರಿಪ್ಟಿವ್ಗೆ 4 ಮಾರ್ಕ್ಸು. ಟೋಟಲ್ ಡ್ಯೂರೇಷನ್ ಆಫ್ ಟೈಮ್ ಬಂದು 3 hours. ಸ್ನೇಹಿತರೆ, ನೆಕ್ಸ್ಟ್ ಬಂದು ಅಕೌಂಟೆಂಟ್ಗೆ ಇರುವಂತಹ ಪರೀಕ್ಷಾ ಮಾದರಿ ನೋಡೋದಾದರೆ ಇದು ಕೂಡ OMR ಬೇಸ್ಡು 100 ಕ್ವಶನ್ಸು. ಇಲ್ಲಿ ಜನರಲ್ ಅವೇರ್ನೆಸ್ಸು ಮೇಲ್ಗಡೆ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಅದೇ ಇದೆ. ಜನರಲ್ ಅವೇರ್ನೆಸ್ಸು, ರೀಸನಿಂಗ್ ಎಬಿಲಿಟಿ, ನಾಲೆಡ್ಜ್ ಆಫ್ ICT, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಬಟ್ಟು ನಂಬರ್ ಆಫ್ ಕ್ವಶನ್ಸು ಬೇರೆ ಬೇರೆ ರೀತಿಯಲ್ಲಿದೆ. ಜನರಲ್ ಅವೇರ್ನೆಸ್ 10 ಕ್ವಶನು 10 ಮಾರ್ಕ್ಸು, ರೀಸನಿಂಗ್ ಎಬಿಲಿಟಿ 20 ಕ್ವಶನ್ನು 20 ಮಾರ್ಕ್ಸು, ನಾಲೆಡ್ಜ್ ಆಫ್ ICT 20 ಕ್ವಶನ್ಸು 20 ಮಾರ್ಕ್ಸು, ಆ್ಯಂಡ್ ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು 30 ಕ್ವಶನ್ಸು 30 ಮಾರ್ಕ್ಸು. ಇಲ್ಲಿ ಲಾಸ್ಟ್ ಒನ್ ಇದೆ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿ. ಅಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಅಂತ ಇತ್ತು, ಬಟ್ ಇಲ್ಲಿಲ್ಲ. ಇಲ್ಲಿ ಜನರಲ್ ಇಂಗ್ಲೀಷು ಜನರಲ್ ಹಿಂದಿ ಇದು ಕಂಪಲ್ಸರಿ. 20 ಕ್ವಶನ್ಸು 20 ಮಾರ್ಕ್ಸು. ಇದು ಟೋಟಲ್ ಡ್ಯೂರೇಷನ್ ಟೈಮು 2 hours. ನೆಕ್ಸ್ಟು ಫಸ್ಟ್ ಪೇಪರ್ ಕ್ವಾಲಿಫೈ ಆದರೆ ಅಂತಂದರೆ ನೆಕ್ಸ್ಟು ಸೆಕೆಂಡ್ ಟೈರ್ಗೆ 1:10 ಕ್ಯಾಂಡಿಡೇಟ್ಸ್, ಅಂದರೆ 1 ಸೀಟಿಗೆ 10 ಮಂದಿ. ಅದು ಮೇಲ್ಗಡೆ ಸೇಮ್ ಇತ್ತು, ಇದು ಸೇಮ್ ಇದೆ. ಇದು ಕೂಡ ಸಬ್ಜೆಕ್ಟ್ ನಾಲೆಡ್ಜ್ ಅಂದರೆ ಅಕೌಂಟ್ ರಿಲೇಟೆಡ್ ಏನು ಕ್ವಶನ್ ಕೇಳ್ತಾರಲ್ಲ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಕೇಳ್ತಾರೋ. ಇಲ್ಲಿ 40 ಕ್ವಶನ್ಸ್ ಅಬ್ಜೆಕ್ಟಿವು, 15 ಕ್ವಶನ್ ಡಿಸ್ಕ್ರಿಪ್ಟಿವು. 40 ಕ್ವಶನ್ಸ್ಗೆ 40 ಮಾರ್ಕ್ಸು, 15 ಡಿಸ್ಕ್ರಿಪ್ಟಿವ್ಗೆ 60 ಮಾರ್ಕ್ಸು. 3 hours ಡ್ಯೂರೇಷನ್ ಆಫ್ ಟೈಮು. ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಪ್ರಿಪ್ರೇಷನ್ ಆಫ್ ಮೆರಿಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಅಕೌಂಟೆಂಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಪರ್ಫಾರ್ಮೆನ್ಸ್ ಇನ್ ದ ಟೈರ್ 2 ಎಕ್ಸಾಮ್ ಓನ್ಲಿ. ಇದು 2ನೇ ಎಕ್ಸಾಮ್ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಫೀಮೇಲ್ ಸ್ಟಾಫ್, ಸೊ ಇದಕ್ಕೂ ಕೂಡ OMR ಬೇಸ್ಡ್ ಎಕ್ಸಾಮು, 100 ಕ್ವಶನ್ಸು 100 ಮಾರ್ಕ್ಸು. ಜನರಲ್ ಅವೇರ್ನೆಸ್ ಬಂದು 10 ಕ್ವಶನ್ 10 ಮಾರ್ಕ್ಸು, ರೀಸನಿಂಗ್ ಎಬಿಲಿಟಿ 15 ಕ್ವಶನ್ನು 15 ಮಾರ್ಕ್ಸು, ICT 15 ಕ್ವಶನ್ನು 15 ಮಾರ್ಕ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು 30 ಕ್ವಶನ್ಸು 30 ಮಾರ್ಕ್ಸು, ಆ್ಯಂಡ್ ದೆನ್ ಜನರಲ್ ಇಂಗ್ಲೀಷು ಜನರಲ್ ಹಿಂದಿ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್. ಹಾಸ್ಟೆಲ್ ವಾರ್ಡನ್ಗೆ ಇದಕ್ಕೆ ಸೇಮ್ ಆಲ್ಮೋಸ್ಟ್ ಆಲು ಸೇಮ್ ಸಿಲೆಬಸ್ ಇದೆ, ಬಟ್ಟು ನಂಬರ್ ಆಫ್ ಕ್ವಶನ್ಸು ನಂಬರ್ ಆಫ್ ಮಾರ್ಕ್ಸು ಸ್ವಲ್ಪ ವೇರಿಯೇಷನ್ ಇದೆ. ಇದ್ರ ಡ್ಯೂರೇಷನ್ ಬಂದು ಟೈಮು 2 hours. ನೆಕ್ಸ್ಟ್ ಇದಕ್ಕೂ ಕೂಡ ಟೈರ್ 2 ಎಕ್ಸಾಮ್ ಇದೆ,
ಸೇಮ್ ಇಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಅಂದರೆ ಫಿಮೇಲ್ ಸ್ಟಾಫ್ ನರ್ಸಿಗೆ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೋ. ಇಲ್ಲಿ ನಾವು ಟೈರ್ 1 ಪಾಸ್ ಆದರೆ ಟೈರ್ ಸೆಕೆಂಡ್ಗೆ 1 ಸೀಟಿಗೆ 10 ಮಂದಿ ತೊಗೊತಾರೋ. ಇಲ್ಲಿ ಸ್ಪೆಸಿಫಿಕ್ ನಾಲೆಡ್ಜ್ ಟೈರ್ ಸೆಕೆಂಡ್ನಲ್ಲಿ ಏನಿರುತ್ತಲ್ಲ ಮೇಲ್ಗಡೆ ಎಲ್ಲ ಹುದ್ದೆಗಳಿಗೂ ಸೇಮೇ ಇದೆ. 40 ಅಬ್ಜೆಕ್ಟಿವು, 15 ಡಿಸ್ಕ್ರಿಪ್ಟಿವು, ಟೋಟಲ್ 55 ಕ್ವಶನ್ಸು, 100 ಮಾರ್ಕ್ಸು, 3 hour ಡ್ಯೂರೇಷನ್. ಫಿಮೇಲ್ ಸ್ಟಾಫ್ ನರ್ಸು ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಪರ್ಫಾರ್ಮೆನ್ಸ್ ಇನ್ ದ ಟೈರ್ ಸೆಕೆಂಡ್ ಎಕ್ಸಾಮಿನೇಷನ್ ಓನ್ಲಿ. ಅಂದರೆ ನೀವು 2ನೇ ಪತ್ರಿಕೆಯಲ್ಲಿ ತೆಗೆದುಕೊಳ್ಳುವಂತಹ ಮಾರ್ಕ್ಸಿನ ಆಧಾರದ ಮೇಲೆ ನಿಮ್ಮದು ಮೆರಿಟ್ ಪಟ್ಟಿ ಬಿಡ್ತಾರಂತ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥ ಹುದ್ದೆ ನೋಡೋದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ. ಇದು ಕೂಡ OMR ಬೇಸ್ಡು, 100 ಮಾರ್ಕ್ಸು, 100 ಕ್ವಶನ್ಸು. ಇಲ್ಲಿ ಸಿಲೆಬಸ್ ಸ್ವಲ್ಪ ವೇರಿಯೇಷನ್ ಇದೆ ಅನಿಸುತ್ತೆ. ರೀಸನಿಂಗ್ ಎಬಿಲಿಟಿ 25 ಕ್ವಶನ್ಸು, ನಂಬರ್ ಆಫ್ ಕ್ವಶನ್ಸು ವೇರಿಯೇಷನ್ ಆಗೈತಿ. 25 ಕ್ವಶನ್ 25 ಮಾರ್ಕ್ಸು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು 25 ಕ್ವಶನ್ 25 ಮಾರ್ಕ್ಸು. ಜನರಲ್ ಅವೇರ್ನೆಸ್ಸು 20 ಕ್ವಶನ್ 20 ಮಾರ್ಕ್ಸು. ಬೇಸಿಕ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ನು 10 ಕ್ವಶನ್ 10 ಮಾರ್ಕ್ಸು. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿ ಅಷ್ಟೇ, ರೀಜನಲ್ ಲ್ಯಾಂಗ್ವೇಜ್ ಇಲ್ಲ ಇಲ್ಲಿ. 10 ಕ್ವಶನ್ಸು, ಟೋಟಲ್ 100 ಕ್ವಶನ್ನು, 100 ಮಾರ್ಕ್ಸು. ಡ್ಯೂರೇಷನ್ ಆಫ್ ಟೈಮ್ ಬಂದು 2 hours. ಇಲ್ಲಿನೂ ಕೂಡ 1 ಸೀಟಿಗೆ 10 ಮಂದಿ ತೊಗೊತಾರೋ. 1ನೇ ಟೈರ್ ಪಾಸ್ ಆದರೆ 2ನೇ ಟೈರ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರ್ತದೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಪೋಸ್ಟಿನ ರಿಲೇಟೆಡ್ಡು. ನೆಕ್ಸ್ಟ್ ಬಂದು ಇಲ್ಲಿನೂ ಕೂಡ 2ನೇ ಎಕ್ಸಾಮ್ನಲ್ಲಿ 40 ಅಬ್ಜೆಕ್ಟಿವು, 15 ಡಿಸ್ಕ್ರಿಪ್ಟಿವು, ಟೋಟಲ್ಲು 100 ಮಾರ್ಕ್ಸು, 3 hours ಡ್ಯೂರೇಷನ್ ಟೈಮು. ಇತರೆ ಈ ಹುದ್ದೆಗೆ ಟೈರ್ 3 ಅಂತ ಕೂಡ ಇದೆ. ಈ ಪೋಸ್ಟಿಗೆ ಮಾತ್ರ ಟೈಪಿಂಗ್ ಟೆಸ್ಟ್ ಅದು ಟೈರ್ 3 ಅಂದ್ರೆ ಇದು 50 ಮಾರ್ಕ್ಸ್ ಇರ್ತೈತಿ. ಕ್ವಾಲಿಫೈಯಿಂಗ್ ಮಾರ್ಕ್ಸು 20 ಕ್ಯಾಂಡಿಡೇಟ್ಸ್ ಬೇಸ್ಡ್ ಆನ್ ದ ಮೆರಿಟ್ ಟೈರ್ ಸೆಕೆಂಡ್ ಶಾಲ್ ಬಿ ಫಾರ್ ಟೈರ್ 3 ಅಂದ್ರೆ 1 ಸೀಟಿಗೆ 3 ಮಂದಿ ಟೈಪಿಂಗ್ ಟೆಸ್ಟಿಗೆ ಕರೀತಾರೋ 2ನೇ ಟೈರ್ ಆದಮೇಲೆ. ಇಲ್ಲಿ ಮೆರಿಟ್ ಲಿಸ್ಟು ಟೈರ್ ಸೆಕೆಂಡು ಪ್ಲಸ್ಸು ಟೈರ್ 3 ನೋಡಿ ಮೆರಿಟ್ ಲಿಸ್ಟ್ ಬಿಡ್ತಾರೋ. ನೆಕ್ಸ್ಟ್ ಬನ್ನಿ ಏನು ನೋಡೋಣ. Candidates who qualify the typing test will be considered for the merit list post of JSC on the basis performance ಟೈರ್ ಎಕ್ಸಾಮ್ ಸೆಕೆಂಡ್ ಓನ್ಲಿ. ಅಂದರೆ ಟೈರ್ ಸೆಕೆಂಡ್ ಎಕ್ಸಾಮ್ ಯಾರು ಪಾಸ್ ಆಗ್ತಾರಲ್ಲ ಅವ್ರಿಗೆ ಟೈಪಿಂಗ್ ಟೆಸ್ಟ್ ಕರೀತಾರೋ. ಟೈಪಿಂಗ್ ಟೆಸ್ಟ್ ಅನ್ನೋದು ಕ್ವಾಲಿಫೈ ನೇಚರು, ಬಟ್ ಅದರಲ್ಲಿ ಕಂಪಲ್ಸರಿ 20 ಮಾರ್ಕ್ಸ್ ಅಂತೂ ತೊಗೊಳ್ಳೇಬೇಕು. ನೆಕ್ಸ್ಟ್ ಲ್ಯಾಬ್ ಅಟೆಂಡೆಂಟು, ಇದು OMR ಬೇಸ್ಡು 100 ಕ್ವಶನ್ಸು, 100 ಮಾರ್ಕ್ಸು. ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು, ಬೇಸಿಕ್ ನಾಲೆಡ್ಜ್ ಆಫ್ ಕಂಪ್ಯೂಟ್ರು, ಜನರಲ್ ಇಂಗ್ಲೀಷ್, ಜನರಲ್ ಹಿಂದಿ. ಇಲ್ಲಿ ನಂಬರ್ ಆಫ್ ಕ್ವಶನ್ಸು ಇದಾವೆ. ನೆಕ್ಸ್ಟ್ ಟೋಟಲ್ ಡ್ಯೂರೇಷನ್ ಆಫ್ ಟೈಮು 2 hour. ನೆಕ್ಸ್ಟ್ ಬಂದು ಈ ಹುದ್ದೆಗೂ ಕೂಡ ಟೈರ್ ಸೆಕೆಂಡ್ ಎಕ್ಸಾಮ್ ಇದೆ. 1 ಸೀಟಿಗೆ 10 ಮಂದಿ ಇಲ್ಲಿನೂ ಕೂಡ ತೊಗೊತಾರೋ. ಸಬ್ಜೆಕ್ಟ್ ನಾಲೆಡ್ಜ್ ಲ್ಯಾಬ್ ಅಟೆಂಡೆಂಟ್ ರಿಲೇಟೆಡ್ ಏನು ಕ್ವಶನ್ಸ್ ಕೇಳ್ಬೋದು ಆ ಕ್ವಶನ್ಸ್ ಕೇಳ್ತಾರೋ. ಈ ಹುದ್ದೆಗಳಿಗೆ ಯಾರಿಗಾದರೂ ಈ ಟೈರ್ ಸೆಕೆಂಡ್ ಸಿಲೆಬಸ್ ಬೇಕಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅವಶ್ಯಕವಾಗಿ ಡೌನ್ಲೋಡ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತಾನೆ. 40 ಕ್ವಶನ್ಸ್ ಆಬ್ಜೆಕ್ಟಿವ್ ಟೈರ್ ಸೆಕೆಂಡ್ನಲ್ಲಿ, ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ 15 ಡಿಸ್ಕ್ರಿಪ್ಟಿವ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುದ್ದೆಗಳಿಗೂ ಕೂಡ ಸೇಮ್ ಸಿಲೆಬಸ್ ಇದೆ ಟೈರ್ ಸೆಕೆಂಡು. ನೆಕ್ಸ್ಟು 55 ಕ್ವಶನ್ಸು, 100 ಮಾರ್ಕ್ಸು, 3 hours ಡ್ಯೂರೇಷನ್ ಆಫ್ ಟೈಮು. ನೆಕ್ಸ್ಟ್ ಬಂದು ಮೆರಿಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಲ್ಯಾಬ್ ಅಟೆಂಡೆಂಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಕ್ ಪರ್ಫಾರ್ಮೆನ್ಸ್ ಆಫ್ ಟೈರ್ ಸೆಕೆಂಡ್ ಓನ್ಲಿ. ಟೈರ್ ಸೆಕೆಂಡ್ ಹುದ್ದೆಯಲ್ಲಿ ನೀವು ತೆಗೆದುಕೊಳ್ಳುವಂತಹ ಮಾರ್ಕ್ಸ್ನ ಆಧಾರದ ಮೇಲೆ ನಿಮ್ಮದು ಮೆರಿಟ್ ಪಟ್ಟಿ ಬಿಡ್ತಾರಂತೆ. ನೆಕ್ಸ್ಟ್ ಬಂದು ನೋಟ್ ಅಂತ ಕೊಟ್ಟಿದ್ದಾರೆ. ಎ ಕಾಮನ್ ಟೈರ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಫಾರ್ JSA ಆ್ಯಂಡ್ ಲ್ಯಾಬ್ ಅಟೆಂಡೆಂಟ್ ಪೋಸ್ಟ್. If a candidate applies for both JSA and lab attendant posts, the score candidate in the common type test will be considered for both the post shortlisted candidates for ಟೈರ್ ಸೆಕೆಂಡ್. ನೀವು JSC ಅಂದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು, ಲ್ಯಾಬ್ ಅಟೆಂಡೆಂಟ್ 2 ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಿದರೆ ನೀವು ಒಂದೇ ಎಕ್ಸಾಮ್ ಬರೀಬೇಕು. ಅದರ ಬೇಸಿಸ್ ಮೇಲೆ ಟೈರ್ ಸೆಕೆಂಡಿಗೆ ಕರೀತಾರೋ. ನೆಕ್ಸ್ಟ್ ಬಂದು ಸಿಮಿಲರ್ಲಿ ಕಾಮನ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಹಾಸ್ಟೆಲ್ ವಾರ್ಡನ್ ಆ್ಯಂಡ್ ಫಿಮೇಲ್ ಸ್ಟಾಫ್ ನರ್ಸು. ಫಿಮೇಲ್ ಸ್ಟಾಫ್ ನರ್ಸು ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ 2 ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ ಒಂದೇ ಎಕ್ಸಾಮ್ ಟೈರ್ 1 ನಡೆಸ್ತಾರೋ. ನೀವು ಇನ್ ಕೇಸ್ ಸೆಲೆಕ್ಷನ್ ಆದರೆ ಅಂತಂದರೆ ಟೈರ್ ಸೆಕೆಂಡ್ಗೆ ಟೈರ್ 1ನ ಮೆರಿಟ್ ಬೇಸಿಸ್ ಮೇಲೆ ಟೈರ್ ಸೆಕೆಂಡ್ಗೆ ಕರೀತಾರೋ. ಏನು 2 ಎಕ್ಸಾಮ್ ಬರೀಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂದು ಫಿಮೇಲ್ ಸ್ಟಾಫ್ ನರ್ಸು ಇರುವಂಥ ಏಜ್ ನೋಡೋದಾದರೆ 35 years ಮ್ಯಾಕ್ಸಿಮಮ್ಮು, 55 years ಫಾರ್ EMRS ಎಂಪ್ಲಾಯೀಸು. ಮಿನಿಮಮ್ ಏಜು 18 ವರ್ಷ. ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ BSc ಆನರ್ಸ್ ಇನ್ ನರ್ಸಿಂಗ್ ಯಾವುದೇ ಒಂದು ಯೂನಿವರ್ಸಿಟಿಯಿಂದ, ಅಥವಾ ರೆಗ್ಯುಲರ್ BSc ಇನ್ ನರ್ಸಿಂಗ್.
ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಇದರಲ್ಲಿ ಯಾವುದಾದ್ರೂ ಇದು ಒಂದು ಕನ್ಸಿಡರು. ನೆಕ್ಸ್ಟ್ ಎರಡನೇದಾಗಿ ರಿಜಿಸ್ಟರ್ ಆ್ಯಸ್ ಎ ನರ್ಸ್ ಆರ್ ನರ್ಸ್ಡ್ ಮಿಡ್ವೈಫ್ ವಿತ್ ಎನಿ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್. ನೀವು ನರ್ಸಿಂಗ್ ಅಂತ ರಿಜಿಸ್ಟರ್ ಆಗಿರಬೇಕು. ಇದರೊಂದಿಗೆ ಥರ್ಡ್ ಒನ್ನು ಡಿಸೈರ್ ಏನಂತಂದರೆ 2.5 years ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 ಬೆಡ್ಡೆಡ್ ಹಾಸ್ಪಿಟಲ್ ಆಫ್ಟರ್ ಅಕ್ವೈರಿಂಗ್ ಒನ್ ಅಬೋವ್. ನಿಮಗೆ ಎಕ್ಸ್ಪೀರಿಯನ್ಸ್ 2.5 years ಎಕ್ಸ್ಪೀರಿಯನ್ಸ್ ಇರಬೇಕು. ಸ್ನೇಹಿತರೆ, ನೆಕ್ಸ್ಟ್ ಒಂದು ಹಾಸ್ಟೆಲ್ ವಾರ್ಡನ್ನು ಇರುವಂಥ ಏಜು 35 years, ಮ್ಯಾಕ್ಸಿಮಮ್ಮು ಮಿನಿಮಮ್ 18 ವರ್ಷ. ಆ್ಯಂಡ್ ದೆನ್ EMRS ಎಂಪ್ಲಾಯೀಸ್ಗೆ 55 ವರ್ಷ. ನೆಕ್ಸ್ಟು ಎಸೆನ್ಸಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ 4 years ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಡಿಗ್ರಿ ಆಫ್ ಒರಿಜಿನಲ್ ಕಾಲೇಜ್, ಅಂದರೆ 4 years ಡಿಗ್ರಿ ಮುಗಿದಿರಬೇಕು. ಅಥವಾ ಇಲ್ಲ ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ 3 years. ಈ ಕಾಮನ್ ಡಿಗ್ರಿ ಯಾವುದೇ ಪದವಿ ಪಡೆದಿರತಕ್ಕಂತಹ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಅಕೌಂಟೆಂಟ್ ಹುದ್ದೆಗೆ ನಾಟ್ ಎಕ್ಸಿಡೆಡ್ 30 years, ಅಂದರೆ 30 ವರ್ಷ ದಾಟಿರಬಾರ್ದು ಅಂತ ಹೇಳ್ಯಾರ ಇಲ್ಲಿ. EMRS ಎಂಪ್ಲಾಯೀಸಿಗಾದರೆ 55 ವರ್ಷ, ಮಿನಿಮಮ್ 18 ವರ್ಷ. ಕ್ವಾಲಿಫಿಕೇಷನ್ ನೋಡೋದಾದರೆ ಡಿಗ್ರಿ ಮುಗಿದಿರಬೇಕು, ಅದು ಕಾಮರ್ಸು ಯಾವುದೇ ಒಂದು ಯೂನಿವರ್ಸಿಟಿಯಿಂದ. ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಎಲಿಜಿಬಲ್. ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕ್ಯಾಂಡಿಡೇಟು ಇದು ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಫಾರ್ ಕಾಮರ್ಸ್ ಬ್ಯಾಚುಲರ್ಸ್ ಡಿಗ್ರಿ ಇರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಐತಿ. ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ನೋಡೋದಾದರೆ ಅವರಿಗೂ ಕೂಡ 30 ವರ್ಷ ದಾಟಿರಬಾರ್ದು. EMRS ಎಂಪ್ಲಾಯೀಸಿಗಾದರೆ 55 ವರ್ಷ. ನೆಕ್ಸ್ಟು ಸೀನಿಯರ್ ಸೆಕೆಂಡರಿ ಅಂದ್ರೆ 12th ಅಂದ್ರೆ PUC ಮುಗಿದಿರಬೇಕು. ಆ್ಯಂಡ್ ದೆನ್ ಪರ್ ಮಿನಿಟ್ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರ್ಬೇಕಂತ ಕೇಳಿದ್ದಾರೆ. 35 words ಇನ್ ಇಂಗ್ಲೀಷು, 30 words ಇನ್ ಹಿಂದಿ. ಅದು ಕ್ವಾಲಿಫೈಯಿಂಗ್ ನೇಚರ್ ಇರ್ತೈತಿ. 50 ಮಾರ್ಕ್ಸಿಗೆ 20 ಮಾರ್ಕ್ಸ್ ತೊಗೊಳೋದು ಅವ್ರ ಮೇಲ್ಗಡೆ ಹೇಳಿದ್ನಲ್ಲ ಅದು. ನೆಕ್ಸ್ಟು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ 30 ವರ್ಷ ದಾಟಿರಬಾರ್ದು, 55 ವರ್ಷ EMRS ಎಂಪ್ಲಾಯೀಸಿಗೆ. ಆಮೇಲೆ ಇದರ ಕ್ವಾಲಿಫಿಕೇಷನ್ ನೋಡೋದಾದರೆ 10ನೇ ತರಗತಿ ಪಾಸ್ ವಿತ್ ಸರ್ಟಿಫಿಕೇಟ್, 10ನೇ ತರಗತಿ ಮುಗಿದಿರಬೇಕು. ಲ್ಯಾಬ್ರೇಟರಿ ಒಳಗೆ ಮುಗಿದಿರ್ತಕ್ಕಂತಹ ಆ ಬೋರ್ಡಿನ ಸರ್ಟಿಫಿಕೇಟ್ ತೊಗೋಬೇಕು. ಅಥವಾ 12th ಕ್ಲಾಸ್ ಇನ್ ಸೈನ್ಸ್ ಸ್ಟ್ರೀಮ್, ಅಂದ್ರೆ ಸೆಕೆಂಡ್ PUC ಸೈನ್ಸ್ ಆಗಿದ್ದರೂ ಕೂಡ ಅವರು ಕೂಡ ಹಾಕ್ಬೋದು. ಸ್ನೇಹಿತರೆ, ಈಗ ಹೇಳಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೂ ಕೂಡ SC ST OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಂದು ಈಗ ಅಲ್ಲಿ ಮೇಲ್ಗಡೆ ಹೇಳಿರುವಂತಹ ಮಾಹಿತಿಯಲ್ಲಿ ಏಜ್ ಮುಗಿದಿದ್ರೂ ಕೂಡ SC ST ಅಭ್ಯರ್ಥಿಗಳಿಗೆ ಹಾಗೂ OBC ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಐತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. OBC ನಾನ್ ಕ್ರಿಮಿಲೇಯರ್ ಅಭ್ಯರ್ಥಿಗಳಿಗೆ 3 ವರ್ಷ ಅವಕಾಶ ಐತಿ. ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಈ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮುಂದೆ ಬರುವಂತಹ ಯಾವುದೇ ರಾಜ್ಯದ ನೇಮಕಾತಿ ಅಥವಾ ಕೇಂದ್ರದ ನೇಮಕಾತಿಗಳಿಗಾಗಿ ನಾ ಹಾಕುವಂಥ ನೋಟಿಫಿಕೇಷನ್ ಬರಲು ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು.